ಇದು ಗೋಪಾಲ್ ಸರ್ ಮನೆ ತಾನೆ? ಹೌದು, ನೀವ್ಯಾರು? ಏನ್ರಿ ಇದು? ಸಾಲ ಇಸ್ಕೊಂಡ್ರೆ ತಿರ್ಗಾ ಸಾಲ ಸರಿಯಾಗಿ ಕಟ್ಟಲ್ವಾ? ಹೌದು, ಮೊದ್ಲು ನೀವ್ ಯಾರು? ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ಮೇಡಮ್, ನಾನು ಓಕೆ ಫಿನಾನ್ಸ್ ಕಂಪ್ನಿಯಿಂದ ಬರ್ತಾ ಇದ್ದೀನಿ ಮೇಡಮ್. ಹ್ಮ್? ನಿಮ್ಮ ಯಜಮಾನ್ರು ಗೋಪಾಲ್ ನಮ್ಮ ಹತ್ರ ಲೋನ್ ತಗೊಂಡಿದ್ದಾರೆ ಮೇಡಮ್. ಎಲ್ಲೋದ್ರು ಅವರು? 3 ತಿಂಗಳಿಂದ ಒಂದು ಡ್ಯೂ ಕೂಡ ಕಟ್ಟೇ ಇಲ್ಲ. ನನ್ ಹಸ್ಬೆಂಡ್ ಇನ್ನು ಫಾರಿನ್ ಅಲ್ಲೇ ಇದಾರೆ ರೀ. ಸರಿ ರೀ, ದುಡ್ಡು ಕಳಿಸ್ತಾ ಇದ್ರಲ್ವಾ? ಇಲ್ಲ ರೀ, 3 ತಿಂಗಳಿಂದ ದುಡ್ಡೇ ಕಳಿಸ್ಲಿಲ್ಲ. ಏನದು? 3 ತಿಂಗಳಿಂದ ದುಡ್ಡೇ ಕಳಿಸಿಲ್ವಾ? ಅವ್ರು ಕಳಿಸಿದ ತಕ್ಷಣ ನಾನೇ ನಿಮ್ಮ ಆಫೀಸ್ಗೆ ಬಂದು ಎಲ್ಲಾ ದುಡ್ಡನ್ನು ಸೆಟಲ್ ಮಾಡ್ಬಿಡ್ತೀನಿ, ಸ್ವಲ್ಪ ಟೈಮ್ ಕೊಡಿ. ಏನ್ ಮೇಡಮ್ ಹೇಳ್ತಾ ಇದ್ದೀರಾ? 1 ಲಕ್ಷ ಸಾಲ ಇಸ್ಕೊಂಡು 3 ತಿಂಗಳದ ಮೇಲೆ ಆಯ್ತು. ಸಾಲ ಇಸ್ಕೊಂಡಾಗ್ಲಿದ್ದ 1 EMI ಕೂಡ ಸರಿಯಾಗಿ ಕಟ್ಟಿಲ್ಲ ಅವರು. ನೀವೇನಂದ್ರೆ ದುಡ್ಡು ಬಂದ್ಮೇಲೆ ಕಟ್ತೇನೆ ಅಂತ ಅಸಾಲ್ಟಾಗಿ ಹೇಳ್ತಾ ಇದ್ದೀರಾ? ಅದಲ್ಲ ರೀ, ನನ್ ಹಸ್ಬೆಂಡ್ಗೆ ಇನ್ನು 10 ದಿನದಲ್ಲಿ ಸ್ಯಾಲ್ರಿ ಬಂದ್ಬಿಡತ್ತೆ. ಬಂದ ತಕ್ಷಣ ಪೂರ್ತಿ EMIನೂ ಕಟ್ಬಿಡ್ತೀನಿ. ಆಹಾ, ಅಲ್ಲಿವರೆಗೂ ನಮ್ಮಿಂದ ಕಾಯಕ್ಕಾಗಲ್ಲಮ್ಮ. ನಮ್ಮನ್ನ ನೋಡಿದ್ರೆ ಏನನ್ಸುತ್ತೆ? ನನಗಿವತ್ತೇ ಪೂರ್ತಿ ದುಡ್ಡು ಬರ್ಬೇಕು. ನೀವು ದುಡ್ಡು ಕೊಟ್ರೇನೆ ನಾನು ಇಲ್ಲಿಂದ ಹೊರಡ್ತೀನಿ. ಅಯ್ಯೋ, ಏನ್ರಿ ಇದು? ಈಗೆಲ್ಲ ಹೇಳಿದ್ರೆ ನಾನ್ ಏನ್ ಮಾಡೋದು? ದಿಢೀರ್ ಅಂತ ಬಂದು 30,000 ಕಟ್ಲಿಕ್ಕೆ ಹೇಳಿದ್ರೆ ನಾನಿಂದ ಹೆಂಗ್ ಕಟ್ಟಕ್ಕಾಗತ್ತೆ? ಏನ್ರಿ ಇಷ್ಟೊತ್ತು ನಾನು ಹೇಳ್ತಾ ಇರೋದು ಅರ್ಥ ಆಗ್ತಲ್ವಾ ನಿಮ್ಗೆ? 3 EMI ಕಟ್ಬೇಕು. 1 EMI ಕೂಡ ಕಟ್ಟದೇ ಇರೋದ್ರಿಂದ ಮನೆಗೆ ಬಂದು ಕೇಳ್ತಾ ಇದೀವಿ. ಇಲ್ಲಿ ನೋಡಿ, ಇವತ್ತೆಷ್ಟು ಸಮಯ ಆದ್ರೂ ನಾನು ಇಲ್ಲೇ ಇರ್ತೀನಿ. ನೀವ್ ಯಾವಾಗ ದುಡ್ಡು ಕೊಡ್ತಿರೋ ಹಾಗೆ ನಾನು ಇಲ್ಲಿಂದ ಹೊರಡ್ತೀನಿ. ಏನ್ರಿ ಇದು? ಹೀಗ್ ಮನೆ ಒಳಗಡೆ ಬಂದ್ ಕೂತ್ಕೊಂಡ್ರೆ ನನ್ ಬಗ್ಗೆ ಅಕ್ಕಪಕ್ಕದವ್ರು ಏನ್ ಅನ್ಕೋತಾರೆ? ಯಾರ ಬಗ್ಗೆ ಏನ್ ಅನ್ಕೊಂಡ್ರು ನನಗೇನು, ಅದೆಲ್ಲ ನನಗೆ ಅನಾವಶ್ಯಕ. ಇವತ್ ನಾನು ನಿನ್ ಮಾತ್ರ ಪೂರ್ತಿ ದುಡ್ಡು ಇಸ್ಕೊಂಡು ಆಫೀಸಲ್ಲಿ ಸೆಟಲ್ ಮಾಡ್ಬೇಕು. ಆಯ್ತು ರೀ, ಇಷ್ಟವರೆಗೂ ನಿಮಗೆ ಎಷ್ಟು ದುಡ್ಡು ಪೆಂಡಿಂಗ್ ಇದೆ? 3 ತಿಂಗಳ EMI ಮಾತ್ರ 30,000. ಪೆನಾಲ್ಟಿ ಜೊತೆಗೆ ಸೇರ್ತಿ ಪೂರ್ತಿಯಾಗಿ 35,000 ಕಟ್ಬೇಕ್ರಿ. ಅಟ್ಲೀಸ್ಟ್ ಇವಾಗ ಬರೀ 3 ತಿಂಗಳ EMI ಮಾತ್ರ ಕಟ್ಟಿದ್ರೆ ಸಾಕು. ಅಯ್ಯೋ, ಇವಾಗ ನಾನು ಏನ್ ಮಾಡೋದು? ಏನ್ ಮಾಡೋದಂತ ಕೇಳಿದ್ರೆ ದುಡ್ಡು ಕಟ್ರಿ. ಇಲ್ಲಿ ನೋಡ್ರಿ, ನೀವು ದುಡ್ಡು ಕೊಟ್ರೆ ನಾನು ಇಲ್ಲಿಂದ ಹೊರಡ್ತೀನಿ, ಇಲ್ಲಾಂದ್ರೆ ನಾನು ಇಲ್ಲೇ ಇರ್ತೀನಿ. ರೀ, ಏನ್ರಿ ಇದು? ನಾನ್ ಹೇಳೋದನ್ನ ಸ್ವಲ್ಪ ಕೇಳಿ, ಕೋಪಿಸ್ಕೊಳ್ದೆ ದಯವಿಟ್ಟು ಇಲ್ಲಿಂದ ಹೊರಡಿ. ನಾನ್ ನಮ್ಮ ಮನೆಯವ್ರ ಜೊತೆ ಮಾತಾಡಿ ಹೇಗಾದ್ರೂ ಎಲ್ಲ EMIನೂ ಕಟ್ಬಿಡ್ತೀನಿ. ಏನ್ರಿ, ನಾನು ಹೋದ್ಮೇಲೆ ನಿಮ್ ಗಂಡನ ಜೊತೆ ಮಾತಾಡ್ಬೇಕಾ? ಏನಕ್ಕೆ? ನಾನು ಇರ್ಬೇಕಾದ್ರೆ ನಿಮ್ ಗಂಡನ ಜೊತೆ ಮಾತಾಡಕ್ಕಾಗಲ್ವಾ? ಅವರಿಗೆ ತಕ್ಷಣ ಫೋನ್ ಮಾಡಿ ಕಲೆಕ್ಷನ್ ಏಜೆಂಟ್ ಬಂದಿದ್ದಾರೆ, ದುಡ್ಡಿದ್ರೆ ತಕ್ಷಣ ಕಳ್ಸಕ್ ಹೇಳಿ. ಸರಿ, ಇಲ್ಲೇ ಇರಿ, ಒಂದ್ 2 ನಿಮಿಷದಲ್ಲಿ ಬರ್ತೀನಿ. ಹಲೋ. ಹಲೋ, ನಾನು ಸ್ವಲ್ಪ ಬಿಸಿ ಆಗಿದ್ದೀನಿ, ಆಮೇಲೆ ಕಾಲ್ ಮಾಡ್ಲಾ? ಸರಿ ರೀ, ಆದ್ರೆ ಮನೆಗೆ ಫೈನಾನ್ಸ್ ಕಂಪನಿಯಿಂದ ಬಂದಿದ್ದಾರೆ. EMI ಕಟ್ಬೇಕಂತ ಹೇಳ್ತಾ ಇದ್ದಾರೆ. ಹೌದಾ? ಮನೆಗೆ ಬಂದಿದ್ದಾರಾ? ಹೌದ್ರಿ, ಇಲ್ಲೇ ಇದ್ದಾರೆ. ದುಡ್ಡು ಕೊಡೋವರೆಗೂ ಇಲ್ಲಿಂದ ಹೋಗಲ್ಲ ಅಂತ ಅಂತಿದ್ದಾರೆ. ಹೌದಾ? ಇವಾಗ ನನ್ನಿಂದ ಅವ್ರ ಹತ್ರ ಮಾತಾಡಕ್ಕಾಗಲ್ಲಮ್ಮ. ಮ್ಯಾನೇಜರ್ ಬೇರೆ ಹತ್ರನೇ ಇದ್ದಾರೆ. ಹೇಗಿದ್ರು ಇನ್ನೊಂದು 10 ದಿನದಲ್ಲಿ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ. ಆಮೇಲೆ ಪೂರ್ತಿ EMIನೂ ಸೇರಿಸಿ ಕಟ್ಬಿಡ್ತೀವಿ ಅಂತ ಹೇಳು. ಸರಿಮ್ಮ, ನಾನು ಲಂಚ್ ಟೈಮ್ಲಿ ಕಾಲ್ ಮಾಡ್ತೀನಿ. ಅಯ್ಯೋ, ಏನಮ್ಮ, ಏನ್ ಹೇಳ್ತಾ ಇದ್ದಾರೆ ಅವರು? ಇನ್ನೊಂದ್ ವಾರದಲ್ಲಿ ಹೇಗಾದ್ರೂ ನಿಮ್ ದುಡ್ಡು ಕೊಟ್ಬಿಡ್ತೀನಿ ಅಂತ ಇದ್ದಾರೆ. ಕೆಲ್ಸದಲ್ಲಿ ಬ್ಯುಸಿಯಾಗಿದ್ದಾರೆ, ಅದಕ್ಕೆ ಸರಿಯಾಗಿ ಮಾತಾಡ್ತಾ ಇಲ್ಲ. ನನಗೆ ಅದೆಲ್ಲ ಗೊತ್ತಿಲ್ಲ. ಇವತ್ತು ದುಡ್ಡು ಬರಲೇಬೇಕು. ನಿಮಗ್ ಗೊತ್ತಿರೋರು ಯಾರ ಹತ್ರ ಆದ್ರೂ ಸಾಲ ತಗೊಂಡಾದ್ರೂ ನನ್ ದುಡ್ಡನ್ನ ಕಟ್ರಿ. ಇಲ್ ನೋಡಿ, ನೀವ್ ಹೀಗ್ ಸಡನ್ ಆಗಿ ಕೇಳಿದ್ರೆ ಯಾರಿಂದ ಅಷ್ಟು ದುಡ್ಡು ಕೊಡಕ್ಕಾಗತ್ತೆ? ನೀವೇ ಹೇಳಿ. ದಯವಿಟ್ಟು ಸ್ವಲ್ಪ ಟೈಮ್ ಕೊಡ್ರಿ. ಅದೆಲ್ಲ ಆಗಲ್ಲ. ಹೇಗಾದ್ರೂ ದುಡ್ಡನ್ನ ರೆಡಿ ಮಾಡಿ ಕೊಡು, ಆಗ್ನೇ ನಾನು ಇಲ್ಲಿಂದ ಹೊರಡ್ತೀನಿ. ಪ್ಲೀಸ್ ರೀ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಿಮ್ ದುಡ್ಡನ್ನ ಹೇಗಾದ್ರೂ ಇನ್ನೊಂದ್ ವಾರದಲ್ಲಿ ರೆಡಿ ಮಾಡಿ ಕೊಟ್ಬಿಡ್ತೀವಿ ನಾವು. ಅಕ್ಕಪಕ್ಕದಲ್ಲಿ ಇರೋರು ಯಾರಾದ್ರೂ ನಿಮ್ಮನ್ನ ನೋಡಿದ್ರೆ ನನ್ನನ್ನೇ ತಪ್ಪಾಗಿ ತಿಳ್ಕೊತಾರೆ. ಇದ್ರ ಬಗ್ಗೆ ನೀವು ಲೋನ್ ತಗೊಳೋವಾಗ ಯೋಚನೆ ಮಾಡಿರ್ಬೇಕು. ಅವಾಗ ಮಾತ್ರ ಹಲ್ ತೋರಿಸಿ ತಗೊಂಡ್ರಲ್ವಾ? ಇವಾಗ ಮನೆಗೆ ಬಂದು ದುಡ್ಡು ಕಟ್ಟಿ ಅಂತ ಹೇಳಿದ್ರೆ, ಸುತ್ತ ಇರೋನ್ ಮುಂದೆ ಮಾನ ಹೋಗುತ್ತಂತ ಹೇಳಿದ್ರೆ ನಾನೇನ್ ಮಾಡೋದು? ದಯವಿಟ್ಟು ಕಿರ್ಚ್ಬೇಡಿ, ಮೊದ್ಲು ಇಲ್ಲಿಂದ ಹೊರಡಿ. ಇನ್ನೊಂದ್ ವಾರದಲ್ಲಿ ಹೇಗಾದ್ರೂ ನಿಮ್ ದುಡ್ಡನ್ನ ಕೊಟ್ಬಿಡ್ತೀವಿ ನಾವು. 1 ವಾರ ಅಲ್ಲ, ತುಂಬಾ ಜಾಸ್ತಿ. ಇನ್ನು 48 ಗಂಟೆಯಲ್ಲಿ ನನಗೆ ದುಡ್ಡು ಕೊಡ್ಲೇಬೇಕು. ಏನ್ ಹೇಳಿದ್ ಅರ್ಥ ಆಯ್ತಾ? ನಾಡ್ದ ಇದೇ ಟೈಮಿಗೆ ಬರ್ತೀನಿ ನಾನು. ಬರುವಾಗ ಕಟ್ಟುವಂತ ಪೂರ್ತಿ ದುಡ್ಡನ್ನ ಎತ್ತಿಡ್ಬೇಕು, ಸರಿನಾ? ಆಗಿಲ್ಲ ಅಂದ್ರೆ 3 ತಿಂಗಳ EMI ಆದ್ರೂ ಕೊಡು. ಅವತ್ತೆಲ್ಲ ಈ ತರ ಎಲ್ಲ ಬಿಟ್ಟು ಹೋಗಕ್ಕಾಗಲ್ಲ. ನನ್ ಕೈಗೆ ದುಡ್ಡು ಬರೋವರೆಗೂ 1 ಇಂಚ್ ಕೂಡ ಕದಲಲ್ಲ, ಇಲ್ಲೇ ಇರ್ತೀನಿ. ನಾನು ಹೇಳಿದ್ ನಿಮಗೆ ಅರ್ಥ ಆಯ್ತಲ್ವಾ? ಇನ್ನೂ 2 ದಿನ ಮಾತ್ರ ಟೈಮ್ ಇದೆ, ಸರಿನಾ? ನಾಡ್ದ ದುಡ್ಡು ಬರಲೇಬೇಕು, ನೆನಪಿಟ್ಕೊಳ್ಳಿ.
ಹೇಳಮ್ಮ. ಏನ್ರಿ ಹೇಳೋದು? ಇವತ್ತು ಫೈನಾನ್ಸ್ ಕಂಪನಿಯವ್ರ ಮನೆಗ್ ಬಂದು ದುಡ್ಡನ್ನ ಕಟ್ಟಕ್ ಹೇಳಿ ನನ್ ಮರ್ಯಾದೆನೇ ತೆಗ್ಬಿಟ್ ಹೋದ್ರು. ಯಾಕಾದ್ರೂ ಅವ್ರ ಹತ್ರ ಲೋನ್ ತಗೊಂಡ್ವು ಅಂತ ಅನ್ನಿಸ್ತಾ ಇದೆ. ಸರಿ ರೀ, ನಿಮಗ್ ಸ್ಯಾಲ್ರಿ ಯಾವಾಗ ಬರುತ್ತೆ ಹೇಳಿ? ನನಗೆ ಗೊತ್ತಿಲ್ಲಮ್ಮ, ಅವರು ಲೇಟ್ ಮಾಡ್ತಾ ಇದ್ದಾರೆ. ಸ್ಯಾಲ್ರಿ ಬಗ್ಗೆ ಕ್ಲಿಯರ್ ಆಗಿ ಮಾತಾಡ್ತಾನೆ ಇಲ್ಲ. ನನಗೆ ಗೊತ್ತಿದ್ದಾಗೆ ಸ್ಯಾಲ್ರಿ ಬರೋಕ್ಕೆ 1 ವಾರದ ಮೇಲೆ ಆಗ್ತಮ್ಮ. ಏನ್ರಿ ಇದು ಹೀಗ್ ಹೇಳ್ತಾ ಇದ್ದೀರಾ? ಇವತ್ ಬಂದವರು ಬರೀ 2 ದಿನನೇ ನನಗ್ ಟೈಮ್ ಕೊಟ್ಟೋಗಿದ್ದಾರೆ. ಹೌದಾ? ನಿನಗೆ ಗೊತ್ತಿರೋರು ಯಾರ ಹತ್ರನಾದ್ರೂ ಸಾಲ ಕೇಳಿ ನೋಡಮ್ಮ. ನನಗ್ ಯಾರ್ರೀ ದುಡ್ಡು ಕೊಡ್ತಾರೆ? ನನಗ್ ಗೊತ್ತಿರೋರ ಹತ್ರ ಎಲ್ಲ ಆಗ್ಲೇ ತುಂಬಾ ದುಡ್ಡು ತಗೊಂಡಿದ್ದೀನಿ. ನನಗೇನ್ ಮಾಡೋದಂತ ಚೂರು ಗೊತ್ತಾಗ್ತಾ ಇಲ್ಲ. ಸರಿ, ಹಾಗಂದ್ರೆ ಒಂದು ಕೆಲಸ ಮಾಡು. ನಿನ್ ತಾಳಿ ಸರ ಇದೆಯಲ್ಲ, ಹಾ? ಅದನ್ನ ಮಾರುಡಿ ಹತ್ರ ಅಡ ಇಟ್ಟು ಅವ್ರಿಗೆ ಕೊಡ್ಬೇಕಾಗಿರೋ 3 EMI ಕೊಟ್ಬಿಡಮ್ಮ. ಏನಂದ್ರಿ? ತಾಳಿ ಸರನ ಅಡ ಇಡ್ಬೇಕಾ? ಹಾ ಹೌದಮ್ಮ. ರೀ ಅದೆಲ್ಲ ದೊಡ್ಡ ಪಾಪ ರೀ. ಅರೆ ನನಗೂ ಗೊತ್ತಮ್ಮ, ಆದ್ರೆ ಬೇರೆ ದಾರಿ ಇಲ್ವಲ್ಲ. ನಾನು ಏನ್ ಮಾಡೋದು ನೀನೇ ಹೇಳು. ನಾನಲ್ಲಿ ಇದ್ದಿದ್ರೆ ಈ ಪರಿಸ್ಥಿತಿ ಬಂದಿರಲ್ಲ. ಇಲ್ಲಿ ನೋಡು, ಒಂದು ಹೆಣ್ಣಾಗಿ ಈ ತಾಳಿ ಸರನ ಅಡ ಇಡುವುದು ನಿನಗೆ ಎಷ್ಟು ಬೇಜಾರಾಗತ್ತಂತ ನನಗೆ ಅರ್ಥ ಆಗುತ್ತೆ. ನಮ್ಮ ಪರಿಸ್ಥಿತಿ ಆಗಿದೆ ಅಮ್ಮ. ಸ್ಯಾಲ್ರಿ ಬಂದ ತಕ್ಷಣ ಸರನ ತಿಳಿಸೋಣ. ನಮ್ಮ ಹತ್ರ ಅಡ ಇಡುವಕ್ಕೆ ಬೇರೆ ಒಡವೆಗಳೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೆ. ಫಿನಾನ್ಸ್ ಅವರು ಇನ್ನು 2 ದಿನನೇ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದೀಯ. ನಾನಲ್ಲಿ ಇಲ್ಲದೆ ಇರುವಾಗ ನಿನ್ನ ಹತ್ರ ಬಂದು ಗಲಾಟೆ ಮಾಡಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಅರ್ಥ ಮಾಡ್ಕೊ. ಸರಿ ರೀ. ಸರಿ ಅಮ್ಮ. ಏನ್ರಿ ದುಡ್ಡು ರೆಡಿ ಮಾಡಿದ್ರಾ? ಒಂದ್ ನಿಮಿಷ ರೀ, ತಗೊಳ್ಳಿ. ಹಾಂ. ಮನೆಗೆ ಬಂದು ಕಿರ್ಚಲಿಲ್ಲ ಅಂದರೆ ದುಡ್ಡು ಕೊಡಲ್ವಲ್ಲ? 3 ತಿಂಗಳ ಬರ್ದೇ ಇರೋ ದುಡ್ಡು ಇವಾಗ ಹೇಗ್ರಿ ಬಂತು? ನಾನು ಆ ಥರ ಮಾತಾಡಿದ್ದೀನಂತ ತಪ್ಪಾಗಿ ಅನ್ಕೋಬೇಡಿ. ನನ್ನ ಕೆಲಸನೇ ಹಾಗೇ ರೀ. ಆಫೀಸಲ್ಲೇ ನನಗೆ ಟಾರ್ಚರ್ ಕೊಡ್ತಾರೆ. ದಿನ ಅವ್ರು ಕೊಡೋ ಕಮಿಟ್ಮೆಂಟ್ನ ಮುಗಿಸ್ಲೇಬೇಕು. ನಿಮ್ಮನ್ನು ಬೈತಾ ಇರ್ಬೇಕಾದ್ರೆ ನನಗೂ ಕಷ್ಟ ಆಗುತ್ತೆ. ಏನು ಮಾಡೋದ್ರಿ, ಪಾಪ ಅಂತ ನೋಡಿದರೆ ಈ ಕೆಲಸ ನಮ್ಮಿಂದ ಮಾಡೋಕ್ಕಾಗಲ್ಲ. ಅದಕ್ಕೆ ರೀ ಆ ಥರ ಕಿರ್ಚ್ಕೊಂಡೆ. ನಾವು ಮಾತ್ರ ಮನೆಗೆ ಹೋಗಿ ಈ ಥರ ಕಿರ್ಚಲಿಲ್ಲ ಅಂದರೆ ದುಡ್ಡು ಕೊಡಬೇಕಾಗಿರೋ ಒಬ್ಬರು ಕೂಡ ಸರಿಯಾಗಿ ದುಡ್ಡೇ ಕೊಡಲ್ಲ ಮೇಡಮ್. ಅದಕ್ಕೆ ನಿಮ್ಮ ಹತ್ರ ಕೂಡ ಸ್ವಲ್ಪ ಕೋಪದಿಂದ ಮಾತಾಡೋ ಥರ ಆಯಿತು. ನನ್ನ ಇದಕ್ಕೋಸ್ಕರ ತಪ್ಪಾಗಿ ಅಂದ್ಕೊಂಡ್ರು ಕೂಡ ಪರವಾಗಿಲ್ಲ ರೀ. ನಮಗೆ ಇದೆಲ್ಲ ಅಭ್ಯಾಸ ಆಯಿತು. ನಮಗೆ ಕೊಟ್ಟಿರೋ ಕೆಲಸ ಮಾಡಲಿಲ್ಲ ಅಂದರೆ ನಮಗೆ ಸಂಬಳ ಕೂಡ ಸರಿಯಾಗಿ ಬರಲ್ಲ. ಸರಿಯಾಗಿ EMI ಕಟ್ರಿ, ಆಗಲೇ ನಿಮಗೆ ಈ ಥರ ಪ್ರಾಬ್ಲಮ್ ಬರಲ್ಲ. ಬರ್ತೀನಿ ಮೇಡಮ್. ಹ್ಮ್